ಕಾಟೇರದಲ್ಲಿ ನೀವು ಕೂಡ ಪಾತ್ರ ಮಾಡಿದ್ದೀರಾ. ಹಾಂ ಸರ್. ಅನುಭವ ಹೇಳಿ. ಸರ್ ಕಾಟೇರದಲ್ಲಿ ನಾನು ಒಂದು ರೈತನ ಪಾತ್ರ ಸರ್. ಕಾಟೇರದಲ್ಲಿ ನಂದು ರೈತನ ಪಾತ್ರ. ನನ್ನ ಸೌಭಾಗ್ಯ ಏನಂತಂದರೆ 3 ಡೈಲಾಗ್ ಇದೆ ಸರ್. ಇನ್ನೂ ಒಂದಷ್ಟು ಡೈಲಾಗ್ ಇತ್ತು, ಕಟ್ಟಾಗಿದೆ. ಯಾಕಂದರೆ ದೊಡ್ಡ ದೊಡ್ಡ ನಟರದೇ ಕಟ್ಟಾಗಿದೆ. ನನ್ನ ಸೌಭಾಗ್ಯ ಏನಂದರೆ ಸರ್, ಹೀರೋಯಿನ್ ಜೊತೆ ಡೈಲಾಗ್ ಇದೆ ಸರ್. ಮತ್ತು ಬಾಸ್ ಜೊತೆ ನಾನು ಹೇಳೋ ಡೈಲಾಗಿಂದನೇ ಅವ್ರು ಒಲ್ಮರಿ ತರಕ್ಕೆ ಹೋಗ್ತಾರೆ ಸರ್. ಶಿವನ ಕೈಯಾಗೆ ತ್ರಿಶೂಲ, ನಾರಾಯಣ ಕೈನಾಗೆ ಚಕ್ರ ಇರೋ ಹಂಗೆ ನಮ್ಮ ಕಾಟೇರನ ಕೈನಾಗೆ ಆ ಒಲ್ಮರಿ ಕಾಣಿಸ್ಕೋಬೇಕು. ಆ ಡೈಲಾಗ್ ಹೇಳಿದ್ಮೇಲೆ ಒಲ್ಮರಿ ತರಕ್ಕೆ ಹೋಗ್ತಾರೆ ಸರ್. ಮತ್ತು ಇನ್ನೊಂದೇನೆಂದರೆ ಸರ್, ನಾವು ಬೇರೆ ಭಾಷೆಯಲ್ಲಿ ಹೋಗಿ ನಾವು ಅವ್ರನ್ನ ಕಾಣೋಕ್ಕಾಗಲ್ಲ, ಫೋಟೋ ತೆಗೆಸ್ಕೊಳಕ್ಕಾಗಲ್ಲ. ಜಗಪತಿ ಬಾಬು ಸರ್ ವಿಲನ್ ಎದುರುಗಡೆನೂ ಕೂಡ ನಂದು ಡೈಲಾಗ್ ಇದೆ ಸರ್. ಅದು ನನ್ನ ಸೌಭಾಗ್ಯ ಸರ್. ಈ ಕ್ಯಾರೆಕ್ಟರ್ ಸಿಕ್ಕಿದೆ ಹೇಗೆ ಸರ್? ಈ ಕ್ಯಾರೆಕ್ಟರ್ ಸಿಕ್ಕಿದ್ದು ನಾನು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್, ಅದರಲ್ಲಿ ನಮ್ಮ ಸಿನಿಮಾ ಫಸ್ಟ್ ಪ್ಲೇಸ್ ಬಂದಿತ್ತು ಸರ್, ದೊಡ್ಡ ಹಟ್ಟಿ ಬೋರೇಗೌಡ ಅಂತ. ಆ ಚಲನಚಿತ್ರದಿಂದನೇ ಪ್ರಮುಖವಾಗಿ ನನಗೆ ಅಲ್ಲಿ ಕಾಟೇರದಲ್ಲಿ ಸಿಕ್ಕಿದ ಅವಕಾಶ ಸಿಗೋಕ್ಕೆ ಕಾರಣ ಆಗಿದೆ ಸರ್. ಬೇಸಿಕಲಿ ಏನು ಮಾಡ್ಕೊಂಡಿದ್ದೀವಿ ಸರ್? ಬೇಸಿಕಲಿ ನಾನು ರಂಗಭೂಮಿ ಕಲಾವಿದ. ಮತ್ತು 4,500 ಸ್ಟೇಜ್ ಶೋ ಮಾಡಿದ್ದೀನಿ ಸರ್. 4,500 ಸ್ಟೇಜ್ ಶೋ. ಇನ್ನು ಮುಂದೆ ಬರ್ಕೊಂಡು ಹೋಗಿಲ್ಲ ಸರ್, ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಒಂದಷ್ಟು ನಾಟಕಗಳು, ಮಿಮಿಕ್ರಿಗಳು, ಕಾಮಿಡಿಗಳು, ಒಂದಷ್ಟು ಹಾಡುಗಳು ಬರೆಯೋದ್ರ ಜೊತೆಗೆ ಅದಕ್ಕೆ ರಾಗ ಸಂಯೋಜನೆ ಮಾಡೋದ್ರ ಜೊತೆಗೆ ಮಾಡ್ತಾಯಿರ್ತೀನಿ. ವೇದಿಕೆ ಕಾರ್ಯಕ್ರಮಗಳು ಕೊಡ್ತಾಯಿರ್ತೀನಿ. ನಮ್ಮ ಮನೆಯವರು ಕೂಡ ನನ್ನ ಜೊತೆಯಲ್ಲಿ ಸಾಗಿದ್ದಾರೆ. ಅವರು ಕೂಡ ಕಾಟೇರದಲ್ಲಿ ಅಭಿನಯ ಮಾಡಿದ್ದಾರೆ. ಬಸ್ಸಿನ ಸೀನಲ್ಲಿ ಅವ್ರದ್ದು ಕೂಡ ಡೈಲಾಗ್ ಇತ್ತು, ಕಟ್ಟಾಗಿದೆ. ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಅವರು ಒಂದು 7-8 ಮೂವಿ ಮಾಡಿದ್ದಾರೆ. ಮತ್ತು ಅವರು ನನ್ನ ಜೊತೆಯಲ್ಲಿ 1,500 ಸ್ಟೇಜ್ ಶೋ ಮಾಡಿದ್ದಾರೆ. ಜೊತೆ ಹಾಂ ಡೈಲಾಗ್ ಇದ್ದಾಗ ಹಾಂ ಸರ್. ನಿಮಗೆ ನರ್ವಸ್ ಆಗೋದ್ರಲ್ಲಿ ಏನಾದರೂ ಫೀಲ್ ಆಯ್ತಾ ಸರ್? ಒಬ್ಬ ಮನುಷ್ಯನಿಗೆ ದೊಡ್ಡ ಮನೆಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂದಾಗ ಪ್ರತಿಯೊಬ್ಬ ಮನುಷ್ಯನಿಗೆ ಸರ್ ದೊಡ್ಡ ಮನೆಯಲ್ಲಿ ದೊಡ್ಡ ಮನೆ ದೇವರು ಅವರೆಲ್ಲೂ ಹೋಗಿಲ್ಲ ಸರ್, ನಮ್ಗಳೆಲ್ಲ ಹೃದಯದಲ್ಲಿದ್ದಾರೆ ಸರ್. ಅಣ್ಣವ್ರು ಏನು ಹೇಳಿದ್ದಾರೆ ಸರ್? ಭಯ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಜಯ ಇರುತ್ತೆ ಅಂತ ಅಣ್ಣವ್ರು ಹೇಳಿದರು ಸರ್. ಅಪ್ಪು ಬಾಸ್ ಅವರು ಕೂಡ ಹೇಳಿದರು ಸರ್. ಆ ಭಯ ಇರೋದಕ್ಕೆ ಸರ್ ಇವತ್ತು ನಮಗೆ ಜಯ ಆಗಿದೆ. ಹೂವಿನ ಜೊತೆ ನಾರು ಸ್ವರ್ಗ ಸೇರ್ಕೋತಾನಾಗೆ ನಮ್ಮಂಥವ್ರು ಕೂಡ ರಂಗಭೂಮಿ ಕಲಾವಿದರಿಗೆ ಒಂದು ಪುಷ್ಟಿ ಬಂದಿದೆ ಸರ್. ಎಲ್ಲೋ ನಂಜು ಬಂದಂಥ ಒಂದು ಬೇರಿಗೆ ಒಂದು ಪುಷ್ಟಿ ಸಿಕ್ಕಿದೆ ಸರ್. ದಿವಸ್ ಅವರು ಸೆಟ್ಟಲ್ಲಿ ಇದ್ದಾಗ ಹೇಗಿರ್ತಾರೆ? ನಿಮ್ಮನ್ನೆಲ್ಲ ಕರೆದು ಮಾತಾಡ್ಸೋದು ಆ ಥರದ್ದು ಏನಾದ್ರು ಸರ್? ನಮಗೆ ಪರಿಚಯ ಇದ್ದರು, ನಮಗೆ ಚಾನ್ಸ್ ಸಿಕ್ಬಿಡ್ತು ಅನ್ನೋದಕ್ಕಿಂತ ಸರ್ ಅದು ಬೇರೆ ಜಾನರು ಸರ್. ಸ್ಪಾಟಲ್ಲಿದ್ದಾಗ ಸರ್ ಎಲ್ಲರನ್ನೂ ಸರ್ ನೀವು ನಂಬಲ್ಲ, ಎಲ್ಲ ಕಲಾವಿದರನ್ನು ಕರೆದು ಪ್ರೀತಿಯಿಂದ ನಮ್ಮ ರಂಗಭೂಮಿ ಕಲಾವಿದರನ್ನ ತುಂಬ ಚೆನ್ನಾಗಿ ನೋಡಿಕೊಂಡ್ರು, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಭಾಳನೇ ಖುಷಿ ಆಯಿತು ಸರ್. ಸರ್ ಇನ್ನೊಂದು ಏನೋ ಬಾಡೂಟ ಹಾಕ್ಸಿದ್ರು ಅಂತ ಏನೋ ಹೇಳ್ತಿದ್ರಿ ಸರ್? ಅದು ಹೆಂಗಿದ್ರೆ ಅದು ಅವ್ರ ದೊಡ್ಡ ಗುಣ ಸರ್. ಅದೆಲ್ಲೂ ಹೇಳೋಂಗಿಲ್ಲ, ಬಟ್ ನಾನು ಖುಷಿಯಿಂದ ಹೇಳ್ಕೊತಾ ಇದ್ದೀನಿ ಸರ್. ಆ ಬಾಸಿಗೆ ಗೊತ್ತಾದರೆ ಅದು ಕೂಡ ಬೈತಾರೆ ಸರ್. ಅದನ್ನು ಅವರು ದಾನ ಧರ್ಮ ಮಾಡಿರೋದು ಕೂಡ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ, ಯಾವುದೇ ಇದಾದರೂ. ಅದರಲ್ಲೂ ಮೇಲ್ಗೈ ಅಂದರೆ ಅದು ಭಾಷೆ, ಅದು ಹೇಳೋಕ್ಕೆ ಇಷ್ಟನೇ ಪಡಲ್ಲ ಅವರು ಸರ್. ಈಗ ನಾವು ರೈತನ ಸೀನ್ ಮಾಡಬೇಕಾದ್ರೆ ಆ ನೇಗಿಲು ಹೊತ್ಕೊಂಡು ನಾವೆಲ್ಲ ಸುಸ್ತಾಗಿದ್ವಿ ಸರ್. ಅದು ರಿಯಲಾಗಿ ನೇಗಿಲುಗಳನ್ನೇ ಹೊತ್ಕೊಂಡು ಮಾಡಿದ್ದು. ತರುಣ್ ಸರು ನನಗೆ ಒಳ್ಳೆ ಗುಡ್ ಫೀಲ್ ಬೇಕು, ಯಾವುದೇ ಥರ ಡೂಪ್ಲಿಕೇಟ್ ಬೇಡ. ಅವ್ರು ಅಲ್ಲಿ ಆಕ್ಟ್ ಮಾಡ್ತಾಯಿರೋರು ಕೂಡ ರೈತರ ಮಕ್ಕಳುಗಳೇ. ನನಗೆ ನಿಜವಾದ ನೇಗಿಲ ಮೇಲೆ ಇಟ್ಟು ಮಾಡಬೇಕಂತ ಅವ್ರು ಮಾಡಿದ್ರು ಸರ್. ಅವಾಗ ಅವರು ಬಾಸು ಆ ಡೇ ಅವರ ಮನೆಯಿಂದ ಸರ್ ಎಲ್ಲರಿಗೂ ಒಂದು ಒಳ್ಳೆ ಭೋಜನ ವ್ಯವಸ್ಥೆ ಸರ್, ಒಳ್ಳೆ ಬಾಡೂಟ ಹಾಕಿದ್ರು ಸರ್. ನಿಮ್ಗೇನನ್ಸುತ್ತೆ ಸರ್ ಈ ಕಾಟೇರದಿಂದ ನಿಮ್ಗೆ ಏನಾದ್ರು ಬೇರೆ ಚಾನ್ಸಸ್ ಏನಾದ್ರು ಸಿಕ್ಕಿದೆಯಾ ಸರ್? ಕಾಟೇರದಿಂದ ಸರ್ ನನ್ನ ಎಷ್ಟೋ ವರ್ಷಗಳಿಂದ ಕಾಲ್ ಮಾಡಿ ಇಲ್ದಿರೋರು ಕಾಲ್ ಮಾಡಿ ವಿಶ್ ಮಾಡಿದ್ದಾರೆ. ನೀವು ಇಂಥ ಸೀನಲ್ಲಿ ಕಾಣಿಸ್ಕೊಂಡಿದ್ದೀರಾ. ಆಮೇಲೆ ಪ್ರಮುಖವಾಗಿ ಅಲ್ಲಲ್ಲೇ ನೀವು ಕೆಲವೊಂದು ಕಡೆ ಯಾರೋ ತುಂಬ ಗೊತ್ತಿಲ್ಲದಿರೋರು ನಾನು ಎಲ್ಲೂ ನೋಡೇ ಇಲ್ಲ ಅನ್ನೋರು ಕೂಡ ಆಮೇಲೆ ನಿಧಾನಕ್ಕೆ ರಿವಿಲೈಸ್ ಮಾಡ್ಕೊಂಡು ನಿಮ್ಮದು ಒಂದು 3-4 ಕಡೆ ಡೈಲಾಗ್ ಇದೆ. ಪ್ರಮುಖವಾಗಿ ರಿಯಾಕ್ಷನ್ಗಳಲ್ಲಿ ಬಾಸ್ ಜೊತೆನೇ ಕಾಣಿಸ್ಕೊತಿರ್ತೀರಾ. ಶ್ರುತಿ ಮೇಡಮು, ಕುಮಾರ್ ಗೋವಿಂದ್ ಸರ್, ಹಳ್ಳಿ ಸೀನ್ಗಳು ಬಂದಾಗೆಲ್ಲ ಪ್ರಮುಖವಾಗಿ ಅದರಲ್ಲಿ ಕಾಣಿಸ್ಕೊತಾನೆ ಇರ್ತೀನಿ ಸರ್. ಅದು ನನ್ನ ಸೌಭಾಗ್ಯ. ಮತ್ತು ಕಾಟೇರದಿಂದ ಸರ್ ಬೇರೆ ಚಾನ್ಸಸ್ ಸಿಕ್ಕಿದೆ ಅಂತ ನೀವು ಕೇಳಿದ್ರಿ ಸರ್. ಕಾಟೇರದಿಂದ ಸರ್ ಒಂದಷ್ಟು ಕರೆಗಳು ಬಂದಿದೆ ಸರ್. ಮತ್ತು ಪ್ರೋಸೆಸ್ಸು ನಡೀತಾ ಇದೆ ಸರ್. ಅದು ಇವತ್ತೇ ಫೋನ್ ಮಾಡಿಬಿಟ್ಟು ನಾಳೆನೇ ಆ್ಯಕ್ಟ್ ಮಾಡತ್ತಾರೆ. ಯಾವುದು ಸಿನಿಮಾ ಅಲ್ಲ ಸರ್, ಅದು ಸಿನಿಮಾ ಅದು ಸರ್. ಒಂದು ಮನೆ ಕಟ್ಟು ನೋಡು, ಸಿನಿಮಾ ಮಾಡಿ ನೋಡು ಅಂತ ನಾವು ಗಾದೆನ ಚೇಂಜ್ ಮಾಡ್ಕೋಬೇಕು ಸರ್. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಸರ್ ಈ ಡೈಲಾಗೆ ತುಂಬ ಫೇಮಸ್ ಆಗಿರೋದು ಸರ್. ತುಂಬ ಕರೆಗಳಲ್ಲೆಲ್ಲ ಹೇಳಿರೋ ಡೈಲಾಗ್ ಸರ್ ಇದು. ನಾನು ಹೇಳಿದ್ಮೇಲೆ ಬಾಸು ಹೊಲ್ಮಾರಿ ತರಕ್ಕೆ ಹೋಗ್ತಾರೆ ಸರ್. ಶಿವನ ಕೈಯಾಗೆ ತ್ರಿಶೂಲ, ನಾರಾಯಣ ಕೈನಾಗೆ ಚಕ್ರ ಇರೋ ಹಾಗೆ ನಮ್ಮ ಕಾಟೇರನ ಕೈನಾಗೆ ಆ ಹೊಲ್ಮಾರಿ ಕಾಣಿಸ್ಕೋಬೇಕು. ಈ ಡೈಲಾಗು ಹೇಳಿದ್ಮೇಲೆ ಹೊಲ್ಮಾರಿ ತರಕ್ಕೆ ಹೋಗ್ತಾರೆ ಸರ್. ಮತ್ತು ಸರ್ ಇನ್ನೊಂದು ನಾನು ನಿಮಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಸರ್. ಕೆಲವೊಂದು ವೇದಿಕೆಗಳಲ್ಲಿ ನಾನು ಹೇಳೋಕ್ಕಾಗಿಲ್ಲ ಸರ್. ಕಾಟೇರ ಚಲನಚಿತ್ರದಲ್ಲಿ ಸರ್ ಆ ಟೀಮ್ ಏನಿದೆ ಸರ್, ಡೈರೆಕ್ಷನ್ ಟೀಮು ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್. ಅದರಲ್ಲಿ ವರ್ಕ್ ಮಾಡಿರೋರು ಪ್ರತಿಯೊಬ್ಬರು ಎವ್ರಿಗ್ರೀನ್ ಸರ್. ಒಬ್ಬೊಬ್ರದ್ದು ಒಂದೊಂದು ಹಿನ್ನೆಲೆ ಇದೆ ಸರ್. ಅದರಲ್ಲಿ ಸರ್ ಶ್ರೀಕಾಂತ್ ಸರು,
ಪ್ರಶಾಂತ್ ಸರ್ರು, ಶಿವಕುಮಾರ್ ಸರ್ರು, ಮತ್ತು ರೈತನ ಸಾಂಗ್ ಬರೆದಿರೋರು ಇದ್ದಾರೆ ಸರ್, ಪುನೀತ್ ಆರ್ಯ ಅಂತ ಅವರಿದ್ದಾರೆ ಸರ್. ಆಮೇಲೆ ಮಹೇಶ್ ಅಂತಿದ್ದಾರೆ ಸರ್. ಆಮೇಲೆ ಗಣೇಶ್ ವಲ್ಲಿ ಅಂತಿದ್ದಾರೆ ಸರ್. ಅವರು ಕೂಡ ದೊಡ್ಡ ದೊಡ್ಡ ವರ್ಕ್ಗಳನ್ನ ಅನುಭವ ತಗೊಂಡಿದ್ದಾರೆ ಸರ್. ಅಂಥವ್ರ ಜೊತೆ ನಾವು ವರ್ಕ್ ಮಾಡಿದ್ವಲ್ಲ, ಅವರೆಲ್ಲ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಒಂದು ನೈಟ್ ಶೆಡ್ಯೂಲ್ ಇದ್ದಾಗಲಾಗಲಿ, ಡೇ ಶೆಡ್ಯೂಲಾಗಲಿ, ಮಳೆ ಬಿಸಿಲು ಬಂದಾಗೆಲ್ಲ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್. ಪ್ರೊಡಕ್ಷನ್ನು ಕೂಡ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್. ಎಲ್ಲೂ ನಮ್ಮದು ಪೇಮೆಂಟು ಏನು ಬ್ಯಾಲೆನ್ಸ್ ಮಾಡಲಿಲ್ಲ ಸರ್. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್. ನಮ್ಮ ಬ್ಯಾಲೆನ್ಸ್ ಎಲ್ಲ ಕೊಟ್ಟಿದ್ದಾರೆ ಸರ್. ಓಕೆ, ಥ್ಯಾಂಕ್ ಯು.